ಸಹಜವಾಗಿ ಇನ್ನಷ್ಟು ಒಳ್ಳೆಯ ರಿಸಲ್ಟ್ ಬರ್ತದೆ ಮತ್ತು ಗಾಬರಿ ಆಗುವಂಥದ್ದು ಏನಿಲ್ಲ. ಶಾಸನ ಆಗ್ಯದ, ಶಾಸನ ಬದಲಾಯಿಸಬೇಕಾದ್ರೆ ಅದು ತಿದ್ದುಪಡಿ ಮಾಡಬೇಕು. ತಿದ್ದುಪಡಿ ಯಾರು ಮಾಡೋರು? ಸಂಸತ್ತು ಯಾವ ತಿದ್ದುಪಡಿ ಮಾಡ್ತದೆ? ಸಂಸತ್ತಿಗೆ ಅದು ಈ ಮೇಲೆ ತಿದ್ದುಪಡಿ ಮಾಡೋದು ಸ್ವಲ್ಪ ಕೆಲಸ ಅಲ್ಲ. ಯಾವ ರಾಜಕೀಯ ನಾಯಕರು ಆ ದುಸ್ಸಾಹಸಕ್ಕೆ ಹಾಕುವುದಿಲ್ಲ. ಅದಾದ್ರೆ ಎಲ್ಲ ಕಡೆಗೂ ಈ ಸಮಸ್ಯೆ ಶುರು ಆಗ್ತಾವೆ. ನಾವು ಕೆಳಗೆ ಮಾಡಿದ ಕಾಸರಗೋಡು ನಮಗೆ ಕೊಡ್ರಿ, ಸೊನ್ನಲಿ ನಮಗೆ ಕೊಡ್ರಿ, ಅಂದ್ರೆ ಸೊಲ್ಲಾಪುರ ನಮಗೆ ಕೊಡ್ರಿ, ಅದ್ಮಾನಿ ನಮಗೆ ಕೊಡ್ರಿ, ಅವರಿದ್ದ ಬಳ್ಳಾರಿ ನಮಗೆ ಕೊಡಲಿ, ಶುರುವಾಗಿಬಿಡ್ತಾವೆ. ಅದಕ್ಕಾಗಿ ಮೋಸ್ಟ್ಲಿ ತಿದ್ದುಪಡಿ ಆಗೋದಿಲ್ಲ. ಬೆಳಗಾವಿ ನಮ್ಮದು ಅನ್ನುವಂಥ ಒಂದು ಸೂಕ್ಷ್ಮ ವಿಚಾರವನ್ನು ನಮ್ಮ ಮೋಹನ್ ಕಾಸರಗಿ ಅವರು ನಮ್ಮ ಕನ್ನಡ ಪರ ಹೋರಾಟಗಾರರಿಗೆ ತಿಳಿಸಿದ್ದಾರೆ. ಇನ್ನು ಅದಿಶೈಲಿ ಅವರು ಚಿಂತನೆ ಮಾಡಲಿ, ಅದೇ ಕಾಲಕ್ಕೆ ಎಲ್ಲರೂ ವಿಶ್ವಾಸ ತೆಗೆದುಕೊಳ್ಳುವಂಥ ಕೆಲಸ ಆಗಲಿ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯಕ್ಕಾಗಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.